ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ? ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ? ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜ್ಯೋತಿಷ್ಯ ಚಕ್ರದ 8ನೇ ರಾಶಿ ವೃಶ್ಚಿಕ ರಾಶಿ. ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಕುಜದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಗೂಢವಾದ ಕಣ್ಣುಗಳು, ಅಯಸ್ಕಾಂತದಂಥ ಸೆಳೆತ, ಬಂಡೆಯಂತಹ ನಿಶ್ಚಲತೆ, ಆದರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬ ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ, ಅಥವಾ ಇನ್ನು ಕೆಲವರು ಜೀವನದಲ್ಲಿ ತುಂಬ ಕೆಳಮಟ್ಟದಲ್ಲಿರುತ್ತಾರೆ. ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ. ಯಾಕೆಂದರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳ್ಬೋದು. ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ. ರಾಶಿಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲ್ಪಡುವ ವೃಶ್ಚಿಕ ರಾಶಿಯ ಬಗ್ಗೆ ಇಂದು ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು. ಚೇಳಿನ ಗುಣವೇನು? ಅದು ಸುಮ್ಮನೆ ಯಾರನ್ನೂ ಕುಟುಕಲು ಹೋಗುವುದಿಲ್ಲ. ಆದರೆ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನು ಕೆಣಕಿದ್ರೆ ತನ್ನ ಆತ್ಮರಕ್ಷಣೆಗಾಗಿ ಪ್ರಬಲವಾಗಿ ಕುಟುಕುತ್ತದೆ. ಇದೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡರೂ ಅವರ ಮನಸ್ಸಿನೊಳಗೆ ಸದಾ ಯೋಚನೆಗಳ ಬಿರುಗಾಳಿಯೇ ಎದ್ದಿರುತ್ತದೆ. ಇವರನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಇವರು ತಮ್ಮ ಸುತ್ತ ಒಂದು ಅದೃಶ್ಯ ಗೋಡೆಯನ್ನ ಕಟ್ಟಿಕೊಂಡಿರುತ್ತಾರೆ. ಎಲ್ಲರನ್ನೂ ಸುಲಭವಾಗಿ ನಂಬುವುದಿಲ್ಲ, ಎಲ್ಲರನ್ನೂ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಆದರೆ ಒಮ್ಮೆ ನಂಬಿದರೆ ಪ್ರಾಣ ಕೊಡಲು ಸಿದ್ಧ. ಈ ರಾಶಿಯ ಅಧಿಪತಿ ಮಂಗಳದೇವ. ಕುಜ ಮಂಗಳ ಗ್ರಹವನ್ನ ಶಕ್ತಿ, ಧೈರ್ಯ, ಕೋಪ, ಹೋರಾಟ ಮತ್ತು ಉತ್ಸಾಹದ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ, ಧೈರ್ಯ ಮತ್ತು ಏನನ್ನಾದರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ. ಸೋಲನ್ನ ಇವರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಬಿದ್ದರೂ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರುವ ಶಕ್ತಿ ಇವರಲ್ಲಿದೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಶ್ಚಿಕ ರಾಶಿಯವರು ಬಹಳ ಕೋಪದವರು, ಅಸೂಯೆ ಪಡುವವರು ಮತ್ತು ದ್ವೇಷ ಸಾಧಿಸುವವರೆಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ವೃಶ್ಚಿಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಭಾವನಾ ಜೀವಿಗಳು. ಹೌದು, ಇವರ ಕೋಪ, ದ್ವೇಷ ಎಲ್ಲವೂ ಅವರ ಭಾವನೆಗಳ ಇನ್ನೊಂದು ಮುಖವಷ್ಟೇ. ಇವರು ಪ್ರೀತಿಸಿದರೆ ದೇವತೆಯಂತೆ ಪ್ರೀತಿಸುತ್ತಾರೆ, ದ್ವೇಷಿಸಿದರೆ ರಾಕ್ಷಸನಂತೆ ದ್ವೇಷಿಸುತ್ತಾರೆ. ಇವರಿಗೆ ಮಧ್ಯಮ ವರ್ಗವೇ ಇಲ್ಲ. ಇವರ ಭಾವನೆಗಳು ಸದಾ ತೀವ್ರ ಸ್ವರೂಪದಲ್ಲಿರುತ್ತವೆ. ತಮ್ಮ ನೋವನ್ನ ಪ್ರೀತಿಯಲ್ಲಿ ಇವರು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಯಾರಾದರೂ ಇವರಿಗೆ ದ್ರೋಹ ಬಗೆದ್ರೆ ಅದನ್ನ ಜೀವನ ಪರ್ಯಂತ ಮರೆಯುವುದೇ ಇಲ್ಲ. ಈ ಗುಣವೇ ಇವರನ್ನ ಅಪಾಯಕಾರಿ ಎಂದು ಬಿಂಬಿಸುತ್ತದೆ. ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ಕಾಪಾಡುವವರು. ನಿಮ್ಮ ಯಾವುದೇ ರಹಸ್ಯವನ್ನು ಇವರ ಬಳಿ ಹೇಳಿಕೊಂಡ್ರೆ ಅದು ಸಮಾಧಿಯಾದರೂ ಹೊರಗೆ ಬರುವುದಿಲ್ಲ. ಇದೇ ಕಾರಣಕ್ಕೆ ಇವರು ಉತ್ತಮ ಸ್ನೇಹಿತರಾಗುತ್ತಾರೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಬಂಡೆಯಂತೆ ನಿಲ್ಲುತ್ತಾರೆ. ಇವರ ಸ್ನೇಹಕ್ಕೆ ಆಳವಿದೆ. ಆದರೆ ಇವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ನೀವು ಅವರ ನಂಬಿಕೆಯನ್ನು ಗಳಿಸಬೇಕು. ವೃತ್ತಿ ಜೀವನಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಪತ್ತೆದಾರರು. ಯಾವುದೇ ವಿಷಯದ ಆಳಕ್ಕೆ ಇಳಿದು ಸತ್ಯವನ್ನ ಹೊರತೆಗೆಯುವ ಅದ್ಭುತ ಕಲೆ ಇವರಲ್ಲಿದೆ. ಇವರ ಗಮನ ಮತ್ತು ಏಕಾಗ್ರತೆಯನ್ನು ಮೀರಿಸಲು ಸಾಧ್ಯವಿಲ್ಲ. ಹಾಗಾಗಿಯೇ ಇವರು ಪೊಲೀಸ್, ಸೈನ್ಯ, ಸಂಶೋಧನೆ, ವೈದ್ಯಕೀಯ, ವಿಶೇಷವಾಗಿ ಸರ್ಜರಿ, ಮನೋವಿಜ್ಞಾನ ಮತ್ತು ಗುಪ್ತಚರಿಯಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗುತ್ತಾರೆ. ಇವರಿಗೆ ಅಧಿಕಾರ ಮತ್ತು ನಿಯಂತ್ರಣ ಇಷ್ಟ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು. ಹಣವನ್ನು ಹೇಗೆ ಗಳಿಸಬೇಕು ಮತ್ತು ಹೇಗೆ ಉಳಿಸಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತು. ತಮ್ಮ ಆರ್ಥಿಕ ಸ್ಥಿತಿಯನ್ನು ಇವರು ಹೆಚ್ಚಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಇವರು ಹಣವನ್ನು ಕೇವಲ ಅಗತ್ಯಕ್ಕಾಗಿ ಅಲ್ಲ, ಶಕ್ತಿ ಮತ್ತು ಭದ್ರತೆಗಾಗಿಯೂ ನೋಡುತ್ತಾರೆ. ಹೂಡಿಕೆಗಳಲ್ಲಿ ಇವರು ಅತ್ಯುತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ.
ಪ್ರೀತಿಯ ವಿಷಯದಲ್ಲಿ ವೃಶ್ಚಿಕ ರಾಶಿಯವರದ್ದು ಒಂದು ತೀವ್ರವಾದ ಅಧ್ಯಾಯ. ಇವರು ಪ್ರೀತಿಯನ್ನ ಆಟವಾಗಿ ಪರಿಗಣಿಸುವುದೇ ಇಲ್ಲ. ಇವರಿಗೆ ಪ್ರೀತಿ ಅಂದರೆ ಸಂಪೂರ್ಣ ಸಮರ್ಪಣೆ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ತೀವ್ರವಾದ ಪ್ರೀತಿಯೇ ಕೆಲವೊಮ್ಮೆ ಸಂಗಾತಿಗೆ ಉಸಿರುಗಟ್ಟಿಸುವಂತೆ ಮಾಡಬಹುದು. ಇವರು ತಮ್ಮ ಸಂಗಾತಿ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ. ಇವರಲ್ಲಿರುವ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಹೊಟ್ಟೆಕಿಚ್ಚು ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು. ಇವರು ತಮ್ಮ ಸಂಗಾತಿ ತಮಗೆ ಸಂಪೂರ್ಣವಾಗಿ ನಿಷ್ಠರಾಗಿರಬೇಕೆಂದು ಬಯಸುತ್ತಾರೆ. ಸಣ್ಣ ಅನುಮಾನವು ಇವರನ್ನ ಹಿಂಸಿಸುತ್ತದೆ. ಇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಅವರಿಗೆ ಭದ್ರತೆಯ ಭಾವನೆ ನೀಡುವ ಸಂಗಾತಿ ಸಿಕ್ಕರೆ ಇವರಷ್ಟು ಪ್ರಾಮಾಣಿಕ ಮತ್ತು ಆಳವಾದ ಪ್ರೇಮಿಗಳು ಇನ್ನೊಬ್ಬರಿಲ್ಲ. ಇವರ ಪ್ರೀತಿ ಸಾಗರದಂತೆ ಮೇಲೆ ಪ್ರಶಾಂತವಾಗಿ ಕಂಡರೂ ಒಳಗೆ ಅನೇಕ ರಹಸ್ಯಗಳನ್ನು ಮತ್ತು ಆಳವನ್ನು ಹೊಂದಿರುತ್ತದೆ. ಎಲ್ಲರನ್ನೂ ನಿಯಂತ್ರಿಸುವ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಇವರ ದೊಡ್ಡ ದೌರ್ಬಲ್ಯ. ತಮಗೆ ಅನ್ಯಾಯ ಮಾಡಿದವರನ್ನ ಎಂದಿಗೂ ಇವರು ಕ್ಷಮಿಸುವುದಿಲ್ಲ. ಆ ದ್ವೇಷದ ಬೆಂಕಿಯಲ್ಲಿ ತಾವೇ ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಯಾರನ್ನು ಸುಲಭವಾಗಿ ನಂಬುವುದಿಲ್ಲ. ಇವರ ಜನ್ಮಗುಣ ಇದು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತರುತ್ತದೆ. ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳದಿರುವುದು ಇವರನ್ನ ಒಂಟಿಯಾಗಿಸುತ್ತದೆ. ಒಳಗೊಳಗೆ ಕೊರಗುತ್ತಾರೆ. ಎಲ್ಲವೂ ತಮ್ಮ ನಿಯಂತ್ರಣದಲ್ಲಿರಬೇಕೆಂದು ಬಯಸುತ್ತಾರೆ. ಇದು ಸಾಧ್ಯ ಇಲ್ಲ ಅಂದರೆ ಅವರಿಗೆ ತೀವ್ರ ಕೋಪ ಮತ್ತು ಹತಾಶೆ ಉಂಟಾಗುತ್ತದೆ. ಇದು ಇವರ ಪ್ರೀತಿಯ ತೀವ್ರತೆಯಿಂದ ಬಂದರೂ ಸಂಬಂಧವನ್ನು ಹಾಳು ಮಾಡುವ ದೊಡ್ಡ ವಿಷಯವಾಗಿದೆ. ವೃಶ್ಚಿಕ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರ ಭಾವನಾತ್ಮಕ ಸ್ಥಿತಿಯೇ ಇವರ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಇವರ ಅತಿಯಾದ ಚಿಂತೆ, ದ್ವೇಷ ಮತ್ತು ಹತ್ತಿಕ್ಕಿದ ಭಾವನೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜನನಾಂಗ ಮತ್ತು ವಿಸರ್ಜನಾ ವ್ಯವಸ್ಥೆಗೆ ಸಂಬಂಧಿಸಿದ್ದು. ಹಾರ್ಮೋನ್ ವ್ಯತ್ಯಾಸಗಳು, ಮೂತ್ರಪಿಂಡದ ಸಮಸ್ಯೆಗಳು, ಸಾಮಾನ್ಯ ಅಲ್ಲದೆ ತೀವ್ರ ಮಾನಸಿಕ ಒತ್ತಡದಿಂದ ಖಿನ್ನತೆ, ಆತಂಕದಂಥ ಸಮಸ್ಯೆಗಳು ಕಾಡಬಹುದು. ಇವರು ತಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಹೊರಹಾಕಲು ಕಲಿಯಬೇಕು. ಧ್ಯಾನ, ಯೋಗ ಮತ್ತು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಇವರ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಇವರ ಜೀವನವು ನಿರಂತರ ಪರಿವರ್ತನೆಯ ಒಂದು ಕತೆ. ಚೇಳು ತನ್ನ ಹಳೆಯ ಚರ್ಮವನ್ನು ಕಳಚಿ ಹೊಸ ಚರ್ಮವನ್ನು ಧರಿಸುವಂತೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಸಾಂಕೇತಿಕ ಮರಣ ಮತ್ತು ಪುನರ್ಜನ್ಮವನ್ನು ಅನುಭವಿಸುತ್ತಾರೆ. ಇವರು ಜೀವನದಲ್ಲಿ ತೀವ್ರವಾದ ಬಿಕ್ಕಟ್ಟುಗಳನ್ನು, ನಷ್ಟಗಳನ್ನು, ದ್ರೋಹಗಳನ್ನು ಎದುರಿಸುತ್ತಾರೆ. ಹಲವು ಬಾರಿ ಎಲ್ಲವನ್ನ ಕಳೆದುಕೊಂಡು ಶೂನ್ಯದಿಂದ ಪ್ರಾರಂಭಿಸುವ ಪರಿಸ್ಥಿತಿ ಬರುತ್ತದೆ. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ಪ್ರತಿಯೊಂದು ಪತನದ ನಂತರ ಇವರು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ, ಬುದ್ಧಿವಂತರಾಗಿ ಮೇಲೆದ್ದು ಬರುತ್ತಾರೆ. ಇವರ ಜೀವನದ ಹೋರಾಟಗಳೇ ಇವರನ್ನ ಅಸಾಧಾರಣ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ. ಇವರು ತಮ್ಮ ಅನುಭವಗಳಿಂದ ಪಾಠ ಕಲಿತು ತಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಂಡಾಗ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇದುವೇ ವೃಶ್ಚಿಕ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ. ವಿನಾಶದಿಂದಲೇ ಸೃಷ್ಟಿ. ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಬೇರೆಯವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ ಕ್ಷಮಿಸಿ. ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ವಿಷ ಕುಡಿದಂತೆ. ಎಲ್ಲರೂ ಕೆಟ್ಟವರಲ್ಲ. ನಿಮ್ಮ ಆಪ್ತರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ತೀವ್ರವಾದ ಭಾವನೆಗಳು ನಿಮ್ಮ ಶಕ್ತಿ, ಆದರೆ ಅವು ನಿಮ್ಮನ್ನು ಆಳಲು ಬಿಡಬೇಡಿ. ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಿ. ಮಂಗಳವಾರದಂದು ಹನುಮಾನ್ ಚಾಲಿಸಾ ಪಠಿಸುವುದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಕರ. ಕೆಂಪು ಬಣ್ಣದ ವಸ್ತ್ರ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಮಂಗಳದೇವನ ಕೃಪೆಗೆ ಪಾತ್ರರಾಗಬಹುದು. ಹಾಗಾದರೆ ವೃಶ್ಚಿಕ ರಾಶಿ ಅಂದರೆ ಕೇವಲ ಕೋಪ, ದ್ವೇಷ, ರಹಸ್ಯವಲ್ಲ. ಅವರೊಳಗೆ ಅಪಾರವಾದ ನಿಷ್ಠೆ, ಅಚಲವಾದ ಧೈರ್ಯ, ಯಾವುದನ್ನಾದರೂ ಸಾಧಿಸಬಲ್ಲ ಛಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಪಾತ್ರರನ್ನು ಯಾವುದೇ ಬೆಲೆ ಕೊಟ್ಟಾದರೂ ರಕ್ಷಿಸುವ ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ನೋಡಿ ಭಯಪಡಬೇಡಿ. ಅದನ್ನು ಭೇದಿಸಿ ಒಳಗೆ ನೋಡಿದರೆ ನಿಮಗಾಗಿ ಪ್ರಾಣವನ್ನೇ ನೀಡಬಲ್ಲ ಒಬ್ಬ ಅಮೂಲ್ಯ ಸ್ನೇಹಿತ ಸಿಗುತ್ತಾನೆ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೃಶ್ಚಿಕ ರಾಶಿಯವರ ಯಶಸ್ಸು ಹಾಗೂ ರಹಸ್ಯಗಳನ್ನು ಈ ವಿಡಿಯೋ ಮುಖಾಂತರ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ.
ಈ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಮುಂದೆ ಬರಬೇಕು, ಅಭಿವೃದ್ಧಿಯನ್ನ ಕಾಣಬೇಕು. ಎಲ್ಲರ ಹಾಗೆ ನಾನು ಸಹ ಐಷಾರಾಮಿಯಾಗಿ ಜೀವನವನ್ನು ನಡೆಸಬೇಕು ಹಾಗೂ ಜೀವನದಲ್ಲಿ ಒಳ್ಳೆಯ ಬದುಕು ನಡೆಸಬೇಕು. ಹಣದ ವಿಚಾರದಲ್ಲಿ ಎಂದಿಗೂ ಸಹ ಶ್ರೀಮಂತಿಗೆ ಇರಬೇಕು ಎನ್ನುವಂಥ ಮನಸ್ಥಿತಿಯನ್ನ ವೃಶ್ಚಿಕ ರಾಶಿಯವರು ಹೊಂದಿರುತ್ತಾರೆ. ಪ್ರತಿಯೊಬ್ಬರಿಗೂ ಸಹ ಇದೇ ರೀತಿಯಾಗಿ ಜೀವನ ಕಟ್ಟಿಕೊಳ್ಳಬೇಕು ಎನ್ನುವಂಥ ಮನೋಭಾವವನ್ನು ಹೊಂದಿರುತ್ತಾರೆ. ಆದರೆ ಈ ವೃಶ್ಚಿಕ ರಾಶಿಯವರು ಇವರು ಮಾಡುವ ಸರಿಯಾದ ದಾರಿಯಲ್ಲಿ ಹೋಗಲು ರೆಡಿ ಇರುವುದಿಲ್ಲ. ಯಾಕೆಂದರೆ ಜೀವನದಲ್ಲಿ ಇವರಿಗೆ ಯಶಸ್ಸು ಕಾಣುವ ಮುಂಚೆಯೇ ಹಲವಾರು ರೀತಿಯಲ್ಲಿ ಅಡೆತಡೆಗಳು ಇವರ ಪ್ರತಿನಿತ್ಯದ ಜೀವನದಲ್ಲಿದ್ದೇ ಇರುತ್ತದೆ. ಇದೆಲ್ಲವನ್ನ ಮೀರಿ ಜೀವನದಲ್ಲಿ ಸಕ್ಸಸ್ ಅಂದರೆ ಯಶಸ್ಸು ಕಾಣಬೇಕೆಂದರೆ ಈ ಒಂದು ರಹಸ್ಯ ಸೂತ್ರವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಖಂಡಿತವಾಗಿಯೂ ಸಹ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಹಾಗಾದರೆ ಆ ಒಂದು ಯಶಸ್ಸು ಹಾಗೂ ರಹಸ್ಯ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಹಾಗಾದರೆ ಅದಕ್ಕೂ ಮುಂಚಿತವಾಗಿ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡಲ್ಲಿ ನಮ್ಮ ಚಾನಲ್ನಲ್ಲಿ ಬರುವಂಥ ಹೊಸ ಹೊಸ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬ ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ, ಅಥವಾ ಇನ್ನು ಕೆಲವರು ಜೀವನದಲ್ಲಿ ತುಂಬ ಕೆಳಮಟ್ಟದಲ್ಲಿರುತ್ತಾರೆ. ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ. ಯಾಕೆಂದರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳ್ಬೋದು. ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ. ವೃಶ್ಚಿಕ ರಾಶಿಯವರು ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸುವುದು ಹಾಗೂ ಸ್ವಾಮಿಯನ್ನ ಆರಾಧನೆ ಮಾಡುವುದು ನಿಮ್ಮ ಜೀವನದಲ್ಲಿ ತುಂಬ ಉತ್ತಮವಾದ ಫಲವನ್ನು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ದಿನನಿತ್ಯ ಹಲವಾರು ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ಸಮಯದಲ್ಲಿಯೂ ಪ್ರತಿ ವಿಷಯದಲ್ಲಿಯೂ ಸಹ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಇವರು ಪ್ರತಿದಿನ ಸಾಕಷ್ಟು ಪ್ರಮಾಣದಲ್ಲಿ ಕಷ್ಟಗಳನ್ನು ಎದುರಿಸುತ್ತಿರುತ್ತಾರೆ. ಆದರೂ ಸಹ ಪರಿಪೂರ್ಣವಾಗಿ ಈ ವೃಶ್ಚಿಕ ರಾಶಿಯವರು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುತ್ತಿರುತ್ತಾರೆ. ಅಂದರೆ ಇವರು ಯಾವುದೇ ಕೆಲಸವನ್ನು ಸಹ 100% ಅದು ಪರಿಪೂರ್ಣವಾಗಿ ಮಾಡುತ್ತಾರೆ. ಇವರ ಕೆಲಸವನ್ನು ಯಾರೊಬ್ಬರೂ ಸಹ ಮತ್ತೆ ಮುಟ್ಟಿ ನೋಡುವಂಥ ಸಮಸ್ಯೆ ಕಂಡು ಬರುವುದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಇವರು ಕೆಲಸವನ್ನು ಮಾಡಿ ಮುಗಿಸುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಲಿಮಿಟೆಡ್ ಅಂದರೆ ಕಡಿಮೆ ಪ್ರಮಾಣದ ಸ್ನೇಹಿತರ ಬಳಗವನ್ನು ಹೊಂದಿರುತ್ತಾರೆ. ಆದರೆ ತುಂಬ ದೊಡ್ಡ ಪ್ರಮಾಣದ ಫ್ರೆಂಡ್ಶಿಪ್ ಸರ್ಕಲ್ ಇವರಿಗಿರುವುದಿಲ್ಲ. ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಸ್ನೇಹವನ್ನು ಮಾಡುತ್ತಾರೆ. ಇವರು ಈ ಒಂದು ಸ್ನೇಹವನ್ನು ಯಾರೊಂದಿಗೆ ಮಾಡ್ತಾರೋ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಅಷ್ಟು ಪ್ರೀತಿಯನ್ನು ಕೊಡುವುದರ ಜೊತೆಗೆ ಅವರನ್ನು ತುಂಬ ಹಚ್ಚಿಕೊಂಡಿರುತ್ತಾರೆ. ಅಂತಹ ಒಂದು ಸ್ನೇಹಕ್ಕೆ ಈ ರಾಶಿಯವರು ಅವರಿಗೋಸ್ಕರ ಎಂತಹ ರಿಸ್ಕ್ ಬೇಕಾದರೂ ತೆಗೆದುಕೊಳ್ಳಲು ರೆಡಿ ಇರುತ್ತಾರೆ. ಇವರು ಸ್ನೇಹಿತರಿಗೆ ಯಾವುದೇ ರೀತಿಯ ಕಷ್ಟ ಇದ್ದರೂ ಸಹ ಅವರು ಸಹಾಯಕ್ಕೆ ನಿಲ್ಲುವಂತಹ ಗುಣ ಖಂಡಿತವಾಗಿಯೂ ಸಹ ಈ ವೃಶ್ಚಿಕ ರಾಶಿಯವರಲ್ಲಿದ್ದೇ ಇರುತ್ತದೆ. ಕಷ್ಟದಲ್ಲಿ ಸಿಲುಕಿರುವ ಇವರ ಸ್ನೇಹಿತರನ್ನು ಉಳಿಸಿಕೊಳ್ಳುವುದಕ್ಕೆ ತುಂಬ ಧೈರ್ಯದಿಂದ ಮುನ್ನುಗ್ಗಿ ಇವರ ಕಡೆಯಿಂದ ಏನು ಮಾಡಲು ಸಾಧ್ಯವೋ ಎಲ್ಲವನ್ನೂ ಸಹ ಮಾಡುತ್ತಾರೆ. ಫ್ರೆಂಡ್ಶಿಪ್ಗಾಗಿ ಯಾವ ಹಂತಕ್ಕೆ ಬೇಕಾದರೂ ಸಹ ಇವರು ಹೋಗೋದಕ್ಕೆ ರೆಡಿ ಇರ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಇವರು ಮೋಸ ಹೋಗೋದು ಸಹ ಇಂತಹ ವಿಚಾರದಲ್ಲಿಯೇ. ಎಲ್ಲವನ್ನೂ ಸಹ ಎಲ್ಲರಿಗಾಗಿ ಒಳ್ಳೆಯದನ್ನೇ ಮಾಡ್ತಾರೆ, ಆದರೂ ಸಹ ಇವರಿಗೆ ಮೋಸ ಆದೇ ಆಗುತ್ತದೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಹಾಗೂ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ಹರ್ಟ್ ಮಾಡಿದರೆ ಅಂದರೆ ನಿಮಗೆ ಯಾರಾದರೂ ತೊಂದರೆ ಕೊಟ್ಟಲ್ಲಿ ನೀವು ತುಂಬಾ ಕೊರಗುತ್ತೀರಿ. ಇದರಿಂದ ಬಹಳ ಚಿಂತೆಗೆ ಒಳಗಾಗುತ್ತೀರಿ. ಮನಸ್ಸಿನಲ್ಲಿಯೇ ನೋವನ್ನಿಟ್ಕೊಂಡು ವ್ಯಥೆ ಪಡುತ್ತೀರಿ. ನಿಮ್ಮ ನೋವನ್ನು ನೀವೇ ಅನುಭವಿಸುತ್ತೀರಿ. ಆದರೆ ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸೋದು ಇವರಲ್ಲಿರುವುದಿಲ್ಲ. ವೃಶ್ಚಿಕ ರಾಶಿಯವರಷ್ಟು ಬಹಳ ಒಳ್ಳೆಯವರು ಯಾರೊಬ್ಬರಿಗೂ ಸಹ ತೊಂದರೆಯನ್ನು ಕೊಡುವುದಿಲ್ಲ. ಆದರೆ ಇವರ ಮನಸ್ಸಿಗೆ ಯಾರಾದರೂ ಏನಾದರೂ ನೋಯಿಸಿದರೆ ಅದನ್ನು ಯಾವುದೇ ಕಾರಣಕ್ಕೂ ಸಹ ಇವರು ಪಡೆದುಕೊಳ್ಳುವುದಿಲ್ಲ. ಜೊತೆಗೆ ಆ ಒಂದು ಪ್ರವೃತ್ತಿಯೂ ಸಹ ಇವರಿಗಿರುವುದಿಲ್ಲ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಬಹಳ ಕಷ್ಟಪಡುತ್ತಾರೆ. ಜೀವನದಲ್ಲಿ ಬಹಳ ಒದ್ದಾಟವನ್ನು ಅನುಭವಿಸುತ್ತಾರೆ. ಯಾಕಂದರೆ ಇವರಿಗೆ ಸ್ನೇಹಿತರಾಗಲಿ ಅಥವಾ ಫ್ಯಾಮಿಲಿಯವರೇ ಆಗಲಿ ಇವರಿಗೆ ನೋವು ಮಾಡಿದ್ದಲ್ಲಿ ಆ ನೋವನ್ನು ತಡೆದುಕೊಳ್ಳುವುದು ಇವರಿಂದ ಆಗುವುದೇ ಇಲ್ಲ. ವೃಶ್ಚಿಕ ರಾಶಿಯವರ ಇನ್ನೊಂದು ಗುಣ ಏನೆಂದರೆ
ಒಂದಷ್ಟು ವಿಚಾರಗಳನ್ನು ಗೌಪ್ಯವಾಗಿ ಮೇಂಟೈನ್ ಮಾಡ್ತಾ ಇರುತ್ತಾರೆ. ಆದರೆ ಇನ್ನು ಕೆಲವು ವಿಚಾರಗಳನ್ನು ತುಂಬ ಸೀಕ್ರೆಟ್ ಆಗಿ ಅಂದರೆ ರಹಸ್ಯವಾಗಿ ನಿರ್ವಹಿಸುತ್ತಾರೆ. ಅಂತಹ ಪ್ರಯತ್ನಗಳನ್ನು ಈ ರಾಶಿಯವರು ಕೆಲವೊಂದು ವಿಷಯದಲ್ಲಿ ಮಾಡಿರುತ್ತಾರೆ. ಆದರೆ ಇವರ ಮನಸ್ಸಿನಲ್ಲಿಯೇ ಆ ವಿಚಾರಗಳು ನಿಲ್ಲದೆ ತುಂಬ ಬೇಗ ಆ ವಿಷಯವನ್ನು ಬೇರೆಯವರಿಗೆ ಹೇಳುವಂತಹ ಮನಸ್ಥಿತಿಯನ್ನು ಸಹ ಈ ರಾಶಿಯವರು ಹೊಂದಿರುತ್ತಾರೆ. ಹಾಗೆಯೇ ಸಿಕ್ಸ್ ಸೆನ್ಸ್ ಮುಖಾಂತರ ಮುಂದೆ ಏನೆಲ್ಲ ಆಗಬಹುದು, ಏನೆಲ್ಲ ನಡೆಯುತ್ತೆ ಎನ್ನುವ ವಿಚಾರಗಳು ಇವರಿಗೆ ಮೊದಲೇ ಭಾಸವಾಗುವಂತಹ ಸಂಭವ ಇರುವುದರಿಂದ ಇವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಆ ಕೆಲಸವನ್ನು ಸಂಪೂರ್ಣವಾಗಿ ಪೂರೈಸದೆ ಅರ್ಧಕ್ಕೆ ಬಿಡಲು ಇವರಿಗೆ ಖಂಡಿತವಾಗಿಯೂ ಸಹ ಇಷ್ಟ ಇರುವುದಿಲ್ಲ. ಆ ಕೆಲಸದಲ್ಲಿ ಸೋಲಾಗಲಿ, ಗೆಲುವಾಗಲಿ, ಲಾಭವಾಗಲಿ ಅಥವಾ ನಷ್ಟವಾಗಲಿ ಆ ಕೆಲಸವನ್ನು ಪೂರ್ಣವಾಗಿ ಮಾಡಿಯೇ ಇಲ್ಲಿಂದ ಹೋಗಬೇಕು ಎನ್ನುವಂಥ ದೃಢ ನಿರ್ಧಾರವನ್ನು ಮಾಡಿ ಆ ಕೆಲಸದಲ್ಲಿ ಆದಷ್ಟು ಒಳ್ಳೆಯ ಫಲವನ್ನು ಪಡೆಯಬೇಕು ಎನ್ನುವಂಥ ಮನಸ್ಥಿತಿ ಖಂಡಿತವಾಗಿಯೂ ಸಹ ಈ ವೃಶ್ಚಿಕ ರಾಶಿಯವರಿಗೆ ತುಂಬ ಹೆಚ್ಚಾಗಿರುತ್ತದೆ. ಹಾಗಾಗಿ ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ಇವರ ಹತ್ತಿರ ಸುಳ್ಳನ್ನು ಹೇಳಿದರೆ ಖಂಡಿತವಾಗಿಯೂ ಸಹ ಅದನ್ನು ಸಹಿಸಿಕೊಳ್ಳೋದೇ ಇಲ್ಲ. ಆ ಸುಳ್ಳನ್ನು ಅರಗಿಸಿಕೊಳ್ಳಲು ಇವರಿಗೆ ಬಹಳ ಕಷ್ಟವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ತುಂಬ ಕೋಪ ಮಾಡಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರು ಇವರು ತುಂಬ ಟ್ಯಾಲೆಂಟ್ ಇರುತ್ತಾರೆ. ಆದರೆ ಇವರ ಪ್ರತಿಭೆಯನ್ನು ತೋರಿಸಿಕೊಳ್ಳಲು ಅಥವಾ ಇವರ ಪ್ರತಿಭೆಯನ್ನು ವ್ಯಕ್ತಪಡಿಸುವುದಕ್ಕೆ ಇವರಿಗೆ ಸರಿಯಾದ ವೇದಿಕೆ ಅನ್ನೋದು ಎಲ್ಲಿಯೂ ಸಹ ಸಿಕ್ಕಿರುವುದಿಲ್ಲ. ನಿಷ್ಠೆಗೆ ಮತ್ತೊಂದು ಹೆಸರೇ ಈ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಅಂದರೆ ನ್ಯಾಯ, ನೀತಿ, ನಿಯತ್ತು, ಗೌರವ, ಭಾಷೆ, ಧರ್ಮ ಹಾಗೂ ಇಂತಹ ಎಲ್ಲ ಸಧರ್ಮ ವಿಷಯಗಳಲ್ಲಿ ಅಂದರೆ ಇವರು ನಡೆಯುವ ದಾರಿಯಲ್ಲಿ ಸದೃಢವಾಗಿರುತ್ತಾರೆ. ಇವರು ನಡೆಯುವಂತಹ ದಾರಿ ಬಹಳ ಒಳ್ಳೆಯ ಹಾದಿಯಲ್ಲೇ ಹೋಗುವಂಥದ್ದು ಇವರಿಗೆ ರಕ್ತಗತವಾಗಿ ಬಂದಿರುತ್ತದೆ. ವೃಶ್ಚಿಕ ರಾಶಿಯವರು ಇವರಿಗೆ ಯಾರಾದರೂ ಹಣವನ್ನು ಖರ್ಚು ಮಾಡಿದರೆ ಅಥವಾ ಒಂದು ವೇಳೆ ಯಾರಾದರೂ ಇವರಿಗೆ ಹಣವನ್ನು ಕೊಟ್ಟರೆ ಆ ಹಣವನ್ನು ಮತ್ತೆ ವಾಪಸ್ ಕೊಡಬೇಕು ಎನ್ನುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಇವರಿಗಿರುತ್ತದೆ. ವೃಶ್ಚಿಕ ರಾಶಿಯವರು ಯಾರ ಬಳಿಯಾದರೂ ಸಾಲವನ್ನು ತೆಗೆದುಕೊಂಡಿದ್ದಲ್ಲಿ ಆ ಸಾಲದ ಹಣವನ್ನು ವಾಪಸ್ ಕೊಡಬೇಕು ಎಂದುಕೊಂಡ್ರೆ ಈ ರಾಶಿಯವರು ಇನ್ನೊಬ್ಬರ ಬಳಿ ಸಾಲ ತೆಗೆದುಕೊಂಡೇ ಸಾಲ ತೀರಿಸಬೇಕು ಎನ್ನುವಂಥ ಮನಸ್ಥಿತಿ ಇವರಿಗೆ ಇದ್ದೇ ಇರುತ್ತದೆ. ಈ ರಾಶಿಯವರು ಪರಿಸ್ಥಿತಿಗೆ ಸಿಲುಕಿ ನೀವು ಹೆಚ್ಚಿನ ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದಿರಬಹುದು. ತೆಗೆದುಕೊಂಡ ಸಾಲದ ಹಣವನ್ನು ದುಡಿದು ತೀರಿಸುವ ಮನಸ್ಸು ನಿಮಗಿರುವುದಿಲ್ಲ. ಇನ್ನೊಬ್ಬರ ಬಳಿ ಸಾಲ ಮಾಡಿಯಾದರೂ ಹಣವನ್ನು ಹೊಂದಿಸಿ ಸಾಲದ ಜೊತೆಗೆ ಸಾಲ ಮಾಡಿ ನಿಮ್ಮ ನೆಮ್ಮದಿಯನ್ನು ನೀವೇ ಹಾಳು ಮಾಡಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನಿಮಗೆ ನೀವೇ ದೊಡ್ಡ ಶತ್ರು ಆಗಿರುತ್ತೀರಾ. ಆದರೆ ಆ ಒಂದು ಸಾಲವನ್ನು ತೀರಿಸಬೇಕು ಎನ್ನುವಂಥ ಗುಣ ನಿಮಗೆ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಆದರೆ ನಿಮ್ಮ ಮನಸ್ಸು ಕೇಳುವುದಿಲ್ಲ. ಮತ್ತೊಬ್ಬರ ಬಳಿ ಸಾಲ ಮಾಡಿ ಇನ್ನೊಬ್ಬರಿಗೆ ಕೊಟ್ಟು ಸಾಲದ ಮೇಲೆ ಸಾಲ ಮಾಡಿಕೊಳ್ತೀರಾ. ವೃಶ್ಚಿಕ ರಾಶಿಯವರು ಅನಾವಶ್ಯಕ ಖರ್ಚು ಮಾಡೋದರಲ್ಲಿ ಎತ್ತಿದ ಕೈ. ಅನಾವಶ್ಯಕವಾಗಿ ಹಣವನ್ನು ಪೋಲು ಮಾಡುವ ಮನಸ್ಥಿತಿ ನಿಮ್ಮದು. ಯಾವ ವಿಚಾರಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಷ್ಟನ್ನು ಮಾತ್ರ ಖರ್ಚು ಮಾಡುವುದಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚಾಗಿಯೇ ಖರ್ಚು ಮಾಡುವ ಮನಸ್ಥಿತಿ ನಿಮಗೆ ಹೆಚ್ಚಾಗಿರುತ್ತದೆ. ತುಂಬಾ ಸುಖ ಸುಮ್ಮನೆ ಒಂದರ ಜೊತೆ ಇನ್ನೊಂದು ತೆಗೆದುಕೊಳ್ಳುವುದು, ಬೇಕಿಲ್ಲದೆ ಹೆಚ್ಚು ಖರ್ಚು ಮಾಡುವುದು, ಇಂತಹ ಗುಣ ಖಂಡಿತವಾಗಿಯೂ ಇವರಲ್ಲಿ ಜಾಸ್ತಿ ಇರುತ್ತದೆ. ಮೊದಲೇ ಹೇಳಿದ ಹಾಗೆ ವೃಶ್ಚಿಕ ರಾಶಿಯವರು ಇವರಿಗೆ ಸ್ನೇಹಿತರ ಬಳಗ ಬಹಳ ಕಡಿಮೆ ಇರುತ್ತದೆ. ಯಾಕಂದರೆ ವೃಶ್ಚಿಕ ರಾಶಿಯವರು ಸುಲಭವಾಗಿ ಯಾರನ್ನೂ ಸಹ ಅಷ್ಟು ಬೇಗ ನಂಬುವುದಿಲ್ಲ. ಎಲ್ಲವನ್ನೂ ಸಹ ಸರಿಯಾಗಿ ವಿಚಾರವನ್ನು ಮಾಡಿ ಅವರು ಯೋಗ್ಯರೇ ಇಲ್ಲವೇ ಎಂದು ತಾಳೆ ಮಾಡುತ್ತಾರೆ. ಹಾಗಾಗಿ ಯಾರೊಬ್ಬರನ್ನು ಸಹ ಅಷ್ಟು ಸುಲಭವಾಗಿ ನಂಬದೇ ಇರುವುದರಿಂದ ಇವರಿಗೆ ಫ್ರೆಂಡ್ಸ್ ಬಳಗ ಬಹಳ ಕಡಿಮೆ. ಒಂದು ವೇಳೆ ಇವರೇನಾದರೂ ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಸಂಪೂರ್ಣವಾಗಿ ಅವರನ್ನು ನಂಬಿಬಿಡ್ತಾರೆ. ಅವರಿಗಾಗಿ ಎಲ್ಲ ರೀತಿಯಲ್ಲಿಯೂ ಸಹ ಅವರಿಗಾಗಿ ಸಹಾಯವನ್ನು ಮಾಡುವುದರ ಜೊತೆಗೆ ಅವರಿಗಾಗಿ ಸಮಯವನ್ನು ಮೀಸಲಿಡುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ತೊಂದರೆ ಕೊಡಲು ಬಂದರೆ ಅವರನ್ನು ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ. ಇವರಾಗಿಯೇ ಯಾರೊಬ್ಬರ ಜೊತೆಯೂ ಸಹ ಜಗಳಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಯಾರಾದರೂ ಇವರನ್ನು ಕೆಣಕಿದರೆ ಮಾತ್ರ ಅವರಿಗೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ. ಜೊತೆಗೆ ಅವರಿಗೆ ಸರಿಯಾಗಿಯೇ ಬುದ್ಧಿ ಕಲಿಸುತ್ತಾರೆ. ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ತುಂಬ ಮೋಸ ಹೋಗುವಂತಹ ಸ್ವಭಾವದವರು. ಒಬ್ಬ ವ್ಯಕ್ತಿಯನ್ನು ತುಂಬ ಸುಲಭವಾಗಿ ನಂಬದೆ ಆ ವ್ಯಕ್ತಿಯನ್ನು ಪರೀಕ್ಷಿಸಿ ಎಲ್ಲ ರೀತಿಯಲ್ಲಿಯೂ ಸಹ ತಾಳೆ ಮಾಡಿ ತುಂಬ ಸಮಯ ತೆಗೆದುಕೊಂಡು ಪ್ರೀತಿಯನ್ನು ಮಾಡ್ತಾರೆ.
ಅಥವಾ ಪ್ರೀತಿಸಿದವರನ್ನ ಮದುವೆ ಆಗುವಂಥದ್ದಿರಬಹುದು. ಎಲ್ಲವನ್ನ ಕರೆಕ್ಟಾಗಿ ಮಾಡ್ತಾರೆ. ಆದರೆ ಕೆಲವೊಂದು ಕಡೆ ಒಬ್ಬ ವ್ಯಕ್ತಿಯನ್ನ ಮೊದಲು ಯಾವ ರೀತಿ ನೋಡ್ತೀರಿ, ಒಂದು ವೇಳೆ ನೀವು ಪ್ರೀತಿಯನ್ನ ಒಪ್ಪಿದ ನಂತರದಲ್ಲಿ ಆ ವ್ಯಕ್ತಿಯ ಆಲೋಚನೆಯೇ ಬದಲಾಗಿ ಬಿಡುತ್ತದೆ. ನೀವು ಮನೆಯಲ್ಲಿ ಒಪ್ಪಿಸಿ ಮದುವೆಯಾದ ನಂತರ ನೀವು ಮದುವೆಯಾದ ಆ ವ್ಯಕ್ತಿಯ ಗುಣಲಕ್ಷಣಗಳು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು. ವೃಶ್ಚಿಕ ರಾಶಿಯವರು ಯಾರಿಗಾದರೂ ಏನಾದರೂ ಒಂದು ಮಾತು ಕೊಟ್ಟರೆ ಸಾಕು. ಒಂದು ವೇಳೆ ಪ್ರಾಮಿಸ್ ಅಂತ ಏನಾದರೂ ಮಾಡಿದರೆ ಎಂತಹದ್ದೇ ಸಮಯದಲ್ಲಿಯೂ ಸಹ ಬೇಕಾದರೂ ಅವರ ಬಳಿ ಹೋಗಿ ಆ ಪ್ರಾಮಿಸ್ ಮಾಡಿದ ಮಾತನ್ನು ಉಳಿಸಿಕೊಳ್ಳುವ ಗುಣಲಕ್ಷಣಗಳು ಖಂಡಿತವಾಗಿಯೂ ಸಹ ಇವರಲ್ಲಿ ಹೆಚ್ಚಾಗಿರುತ್ತದೆ. ಈ ರಾಶಿಯವರು ತುಂಬ ಭಾವನಾತ್ಮಕ ಜೀವಿಗಳು. ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಏನು ಬೇಕಾದರೂ ಸಹ ಮಾಡಲು ಕೂಡ ರೆಡಿ ಇರುತ್ತಾರೆ. ಅವರಿಗಾಗಿ ಜೀವ ಕೊಡಲು ಸಹ ಇಚ್ಛಿಸುವುದಿಲ್ಲ. ವೃಶ್ಚಿಕ ರಾಶಿಯವರ ತಲೆಯಲ್ಲಿ ಒಂದೇ ಸಲ ಹಲವಾರು ವಿಚಾರಗಳು ಒಂದೇ ಸಮಯಕ್ಕೆ ಓಡುತ್ತಿರುತ್ತವೆ. ಇವರ ತಲೆಯಲ್ಲಿ ನೂರಾರು ವಿಧವಾದ ಯೋಚನೆಗಳು, ಆಲೋಚನೆಗಳು ಇವರನ್ನು ತುಂಬಾ ಕಾಡುತ್ತಿರುತ್ತವೆ. ಈಗ ಏನು ಮಾಡಬೇಕು, ಯಾವ ರೀತಿಯಾಗಿ ಜೀವನ ಮಾಡಬೇಕು, ಯಾವ ದಾರಿಯಲ್ಲಿ ನಡೆದರೆ ಒಳ್ಳೆಯದು, ಯಾರನ್ನು ನಂಬಬೇಕು, ಯಾರೊಂದಿಗೆ ವಿಷಯಗಳನ್ನು ಹಂಚಿಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಹಾಗಾಗಿಯೇ ಈ ರಾಶಿಯವರ ತಲೆಯಲ್ಲಿ ಹಲವಾರು ರೀತಿಯಾಗಿರುವಂಥ ವಿಚಾರಗಳು, ಆಲೋಚನೆಗಳು ಹಾಗೂ ಚಿಂತನೆಗಳು ಒಂದೇ ಸಮಯದಲ್ಲಿ ಬರುವುದರಿಂದ ಇವರಿಗೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ. ಹಾಗಾಗಿ ಇವರಿಗೆ ನೆಮ್ಮದಿ ಇಲ್ಲದೆ ಇವರು ಎಲ್ಲರಿಂದ ದೂರ ಹೋಗಲು ಬಯಸುತ್ತಾರೆ. ಇವರು ಖುದ್ದಾಗಿ ಇನ್ವೆಸ್ಟಿಗೇಷನ್ ಅಂದರೆ ಕೆಲವೊಂದು ವಿಷಯಗಳಲ್ಲಿ ತನಿಖೆಯನ್ನು ಕೂಡ ಮಾಡಿರ್ತಾರೆ. ಇದರಿಂದ ಡಿಟೆಕ್ಟಿವ್ ಅಂದರೆ ತಪ್ಪಿಸಿಕೊಡೋದ್ರಲ್ಲಿ ಇವರು ವೃಶ್ಚಿಕ ರಾಶಿಯವರು ತುಂಬ ಚೆನ್ನಾಗಿ ಹೊಂದಿಕೊಳ್ಳಬಹುದು. ಯಾಕಂದರೆ ಈ ರಾಶಿಯವರು ಎದುರಿಗೆ ಇರುವ ವ್ಯಕ್ತಿಗೆ ಗೊತ್ತಿರದ ಹಾಗೆ ಅವರ ಎಲ್ಲ ವಿಷಯಗಳನ್ನು ತಿಳಿದು ಅವರ ಬಗ್ಗೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಎದುರಿಗಿರುವ ವ್ಯಕ್ತಿಯ ಒಂದು ರೂಪುರೇಷೆಗಳೇನಿದೆ, ಅವರ ಯೋಜನೆಗಳೇನೆಲ್ಲ ಇದೆ, ಆ ವ್ಯಕ್ತಿಯ ನಡವಳಿಕೆ, ಆಚಾರ ವಿಚಾರ ಹೇಗಿರುತ್ತೆ ಎಂದು ತಿಳಿದು ಅವರ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂಥ ಅವರ ಮನಸ್ಥಿತಿಯನ್ನು ತಿಳಿದುಕೊಳ್ಳುವಂತಹ ಚಾಣಕ್ಯ ಚಕ್ಯತೆ ಖಂಡಿತವಾಗಿಯೂ ಸಹ ಈ ವೃಶ್ಚಿಕ ರಾಶಿಯವರಿಗಿರಲಿದೆ. ವೃಶ್ಚಿಕ ರಾಶಿಯವರು ಇವರು ತುಂಬ ಸ್ವತಂತ್ರವಾಗಿ ಅಂದರೆ ಇಂಡಿಪೆಂಡೆಂಟ್ ಆಗಿರಲು ಇಷ್ಟಪಡುತ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಯಂ ಗೌರವವನ್ನು ಪಡೆದುಕೊಳ್ಳುವುದು ಇವರಿಗೆ ತುಂಬ ಮುಖ್ಯವಾಗಿರುತ್ತದೆ. ಇದರ ಜೊತೆಗೆ ಮಾನ ಮರ್ಯಾದೆ ಅನ್ನೋದು ಇವರಿಗೆ ತುಂಬ ಮುಖ್ಯವಾಗಿರುತ್ತದೆ. ಮಾನ ಹರಾಜು ಹಾಕುವವರ ಹತ್ತಿರ ಇವರು ಎಂದಿಗೂ ಸಹ ಕುಳಿತುಕೊಳ್ಳುವುದಿಲ್ಲ. ಇವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇವರಿಗೆ ಬಹಳ ಮುಖ್ಯವಾಗಿರುತ್ತದೆ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಶ್ರೀಮಂತರಾಗಬೇಕು ಎಂದು ಅಂದುಕೊಂಡಿದ್ರೆ ಈ ಒಂದು ತಂತ್ರವನ್ನು ಸುಲಭವಾಗಿ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆ ಮಾಡಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಶಾ ಕಿರಣವನ್ನು ಕಾಣುತ್ತೀರಾ. ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣುವಿರಿ. ಇನ್ನು ಇದುವರೆಗೆ ನೀವು ಅನುಭವಿಸಿದಂಥ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಮುಂದೆ ಬರುವಂತಹ ಕಷ್ಟಗಳನ್ನು ತಪ್ಪಿಸಬಹುದು. ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಆದಂತಹ ಅಲ್ಲೋಲ ಕಲ್ಲೋಲವಾಗಿದ್ದಂತಹ ಘಟನೆಗಳಿಂದ ನೆಮ್ಮದಿ ಕಳೆದುಕೊಂಡಿರಬಹುದು. ಈಗ ನಿಮ್ಮ ಜೀವನ ಸರಿಹೊಂದುವಂತಹ ಸಮಯ ಬಂದಿದೆ. ಸಮಯವನ್ನು ವ್ಯರ್ಥ ಮಾಡದೆ ಉಪಯೋಗಪಡಿಸಿಕೊಳ್ಳಿ. ಒಂದು ವೇಳೆ ಈ ತಂತ್ರವನ್ನು ನೀವು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ. ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಲ್ಲವಾದಲ್ಲಿ ಜೀವನದಲ್ಲಿ ಅದೇ ಜಗಳ ಜಂಜಾಟದ ಜೀವನವನ್ನು ಮುಂದುವರಿಸಬೇಕಾಗುತ್ತದೆ. ಪದೇ ಪದೇ ಕಷ್ಟಗಳಿಂದ ಜೀವನದುದ್ದಕ್ಕೂ ನರಳಬೇಕಾಗುತ್ತದೆ. ಹಾಗಾದರೆ ಆ ತಂತ್ರವನ್ನು ಮಾಡೋದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ. ಮೊದಲು ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಬೇಕು. ಕರವಸ್ತ್ರ ಅಂದರೆ ಕರ್ಚೀಫ್ನಷ್ಟು ಅಳತೆ ಇರುವ ಕೆಂಪು ಬಣ್ಣದ ವಸ್ತುವನ್ನು ತೆಗೆದುಕೊಳ್ಳಿ. ನಂತರ 2 ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಆ 2 ದೀಪಕ್ಕೆ ಬೇಕಾಗಿರುವಂತಹ ಬತ್ತಿಯನ್ನು ತೆಗೆದುಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಪ್ರಮಾಣದ ದೀಪದ ಎಣ್ಣೆಯನ್ನು ತೆಗೆದುಕೊಳ್ಳಿ. ನೀವು ನಿಮ್ಮ ಮನೆಯ ಸಮೀಪದಲ್ಲಿರುವ ಅಥವಾ ನಿಮಗೆ ಹತ್ತಿರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈ ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಮೊದಲೇ ನೀವು ಸ್ನಾನ ಮಾಡಿಕೊಂಡಿರಬೇಕು. ದೇವಸ್ಥಾನಕ್ಕೆ ಹೋದ ನಂತರ ಕೆಂಪು ಬಟ್ಟೆಯನ್ನು ಹಾಸಿ ಆ ಬಟ್ಟೆಯ ಮೇಲೆ 2 ಮಣ್ಣಿನ ದೀಪವನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ದೀಪಕ್ಕೆ ಎಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತದೆ. ತದನಂತರ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಕೋರಿಕೆಯನ್ನು ಈಡೇರಿಸು ಭಗವಂತ,
ಸಾಲದ ಸುಳಿಯಿಂದ ಪಾರು ಮಾಡು ಎಂದು 2 ಕೈ ಜೋಡಿಸಿ ನಮಸ್ಕರಿಸಿ ಬರಬೇಕು. ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು. ಇದೇ ರೀತಿಯಾಗಿ ಈ ದೀಪವನ್ನು ನೀವು 7 ಮಂಗಳವಾರಗಳ ಕಾಲ ತಪ್ಪದೆ ಈ ರೀತಿಯಲ್ಲಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿರುವಂಥ ಎಂತಹದ್ದೇ ಕಷ್ಟ ನಷ್ಟಗಳೆಲ್ಲವೂ ದೂರವಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಕಡೆ ಕೂಡ ಹೋಗಲು ಸಹಾಯವಾಗುತ್ತದೆ. ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತದೆ. ಹೀಗೆ 7 ಮಂಗಳವಾರಗಳ ಕಾಲ ಇದನ್ನು ನೀವು ಮಾಡಿದ್ದೇ ಆದಲ್ಲಿ ಜೀವನದಲ್ಲಿ ನೆಮ್ಮದಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ವೃಶ್ಚಿಕ ರಾಶಿಯವರು ಧರಿಸಬೇಕಾಗಿರುವಂತಹ ರತ್ನ ಯಾವುದು ಎಂದು ನೋಡೋದಾದರೆ ಹವಳ ಅಂದರೆ ಕೋರಲ್, ಇದನ್ನು ಕೈಬೆರಳಿಗೆ ಹಾಕಿಕೊಳ್ಳಬೇಕು. ಇದು ನಿಮ್ಮ ಜಾತಕದಲ್ಲಿ ಮಂಗಳ ಯಾವ ಸ್ಥಾನದಲ್ಲಿದ್ದಾನೆ ಎಂದು ತಿಳಿದು ನೋಡಿಕೊಂಡು ಧರಿಸಿಕೊಳ್ಳಿ. ಈ ಹರಳನ್ನು ನಿಮ್ಮ ಜಾತಕದ ಅನುಗುಣವಾಗಿ ತೆಗೆದುಕೊಂಡು ಹಾಕಿಕೊಳ್ಳಿ. ಇದರಿಂದಾಗಿ ನಿಮಗೆ ಎಲ್ಲ ರೀತಿಯಲ್ಲಿಯೂ ಸಹ ಒಳ್ಳೆಯದೇ ಆಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿಯನ್ನು ವೃಶ್ಚಿಕ ರಾಶಿಯ ಸ್ನೇಹಿತರಿಗೂ ಸಂಬಂಧಿಕರಿಗೂ ತಪ್ಪದೇ ಶೇರ್ ಮಾಡಿ ತಿಳಿಸಿ. ಈ ಮಾಹಿತಿಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.